ನಾಗನೂರ ಪಿಎ ಗ್ರಾಮದ ಸರ್ಕಾರಿ ಶಾಲೆಯೊಂದರ ಕಲಿಕಾ ಹಬ್ಬದಲ್ಲಿ ಜಿಲ್ಲಾಧಿಕಾರಿಯಾದ ವಿದ್ಯಾರ್ಥಿನಿಯರು. ಅರೆ, ಇದೇನು ಸುದ್ದಿ ಅಂತೀರಾ? ಹಾಗಾದ್ರೆ ಈ ಸ್ಟೋರಿ ನೋಡಿ. ಹೌದು, ಈ ಕಾರ್ಯಕ್ರಮವನ್ನ ಕರ್ನಾಟಕದ ಶಿಕ್ಷಣ ಇಲಾಖೆಯಿಂದ ಪ್ರಾಥಮಿಕ ಶಾಲಾ ಮಕ್ಕಳಿಗಾಗಿ ಆಯೋಜಿಸಲಾದ ಒಂದು ಉಪಕ್ರಮವಾಗಿದ್ದು, ವಿವಿಧ ಆಟಗಳು, ಚಟುವಟಿಕೆಗಳು ಮತ್ತು ಸ್ಪರ್ಧೆಗಳ ಮೂಲಕ ಕಲಿಕೆಯನ್ನು ಉತ್ತೇಜಿಸುತ್ತದೆ. ಅದೇ ನಿಟ್ಟಿನಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಹಾಗೂ ಕ್ಷೇತ್ರ ಸಮನ್ವಯಾಧಿಕಾರಿಗಳ ಕಾರ್ಯಾಲಯ ಅಥಣಿ ಸಮೂಹ ಸಂಪನ್ಮೂಲ ಕೇಂದ್ರ ಸಂಬರ್ಗಿ ಇವರ ಸಂಯುಕ್ತ ಆಶ್ರಯದಲ್ಲಿ ಅಥಣಿ ತಾಲೂಕಿನ ಸಂಬರ್ಗಿ ಕ್ಲಸ್ಟರ್ ಮಟ್ಟದ ಕಲಿಕಾ ಹಬ್ಬವನ್ನ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ನಾಗನೂರ ಪಿಇ ಶಾಲೆಯೊಂದರಲ್ಲಿ ಆಯೋಜಿಸಲಾಗಿತ್ತು. 6 ಗ್ರಾಮದಲ್ಲಿನ ಒಟ್ಟು 15 ಶಾಲೆಯ ವಿದ್ಯಾರ್ಥಿಗಳು ಈ ಕಲಿಕಾ ಹಬ್ಬದಲ್ಲಿ ಪಾಲ್ಗೊಂಡಿದ್ದರು. ಹೌದು, ಮುಂದೆ ತಮ್ಮ ಗುರಿ ಸಾಧನೆಯ ಕುರಿತು ಜಿಲ್ಲಾಧಿಕಾರಿ ಡಾಕ್ಟರ್ ಪೈಲಟ್, ಪೊಲೀಸ್, ಐಪಿಎಸ್, ಫೈರ್ ಸೇಫ್ಟಿ ಹೀಗೆ ಹಲವು ವೇಷಭೂಷಣಗಳಲ್ಲಿ ಶಾಲಾ ಮಕ್ಕಳ ಮುಂದೆ ತಮ್ಮ ಗುರಿಯ ಬಗ್ಗೆ ಒಂದು ಅಣಕು ಪ್ರದರ್ಶನ ಮಾಡಿ ಎಲ್ಲರ ಗಮನ ಸೆಳೆದಿದ್ದಾರೆ. ಮಕ್ಕಳಲ್ಲಿ ಅಡಗಿರುವ ಸೃಜನಾತ್ಮಕ ಗುಣ ಮತ್ತು ಕಲೆಯನ್ನ ಹೊರಗೆಳೆಯಲು ಪೂರ್ವ ತಯಾರಿ ನಡೆಸುವ ಹಬ್ಬವೇ ಕಲಿಕಾ ಹಬ್ಬ ಎಂದು ಸಿಆರ್ಪಿ ಗಂಗಾಧರ್ ಕೋಷ್ಟಿ ತಿಳಿಸಿದರು. ಕಲಿಕಾ ಹಬ್ಬ ಇದು ಮಕ್ಕಳಿಗೆ ಆನಂದದಾಯಕ ರೀತಿಯಲ್ಲಿ ಶಿಕ್ಷಣ ಮತ್ತು ಕಲಿಕೆಯ ಕೌಶಲ್ಯಗಳನ್ನು ನೀಡಿ ಅವರಲ್ಲಿ ಸೃಜನಶೀಲತೆ ಮತ್ತು ಸಹಯೋಗವನ್ನ ಬೆಳೆಸುವ ಒಂದು ಶೈಕ್ಷಣಿಕ ಕಾರ್ಯಕ್ರಮದ ಉಪಕ್ರಮವಾಗಿದೆ. ಈ ಸಂದರ್ಭದಲ್ಲಿ ತಾಲೂಕು ದೈಹಿಕ ಪರಿವೀಕ್ಷಣಾಧಿಕಾರಿ ಕರೋಶಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮೀನಾಕ್ಷಿ ದಳವಾಯಿ, ಉಪಾಧ್ಯಕ್ಷ ಅಶೋಕ್ ಮಾನೆ, ಸಿಆರ್ಪಿ ಗಂಗಾಧರ್ ಕೋಷ್ಟಿ, ಶಿಕ್ಷಕ ಟಿಎಚ್ ಪಾಟೀಲ್, ರವಿ ಕೋಳಿ, ತೇಜಸ್ವಿ ಜಿ, ಪಿಬಿ ಪೂಜಾರಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಉಮೇಶ್ ಕೋಳಿ, UK9 ನ್ಯೂಸ್ ಕನ್ನಡ, ಚಿಕ್ಕೋಡಿ. ಕ್ಲಸ್ಟರ್ ಮಟ್ಟದ ಕಲಿಕಾ ಹಬ್ಬವನ್ನು ನಾವು ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ನಾಗನೂರು ಪಿಎ ಶಾಲೆಯಲ್ಲಿ ಆಯೋಜನೆ ಮಾಡಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು 6 ಊರಿನ 102 ವಿದ್ಯಾರ್ಥಿಗಳು ಭಾಗವಹಿಸಿ ನಾವು ಇಲಾಖೆಯ ಮಾನದಂಡ ಆಧರಿಸಿ ಏನೋ ಒಂದು ಇಲಾಖೆ ಮಾರ್ಗದರ್ಶನ ಹಾಕಿತ್ತು, ಅದರ ಪ್ರಕಾರ ನಾವು ನಿಯಮಾನುಸಾರ ಪ್ರತಿ ವಿದ್ಯಾರ್ಥಿಗೆ ಬಹುಮಾನಗಳ ವಿತರಣೆ, ಪ್ರತಿಯೊಂದು ವಿದ್ಯಾರ್ಥಿಗೂ ಕೂಡ ಒಂದು ಅಭಿನಂದನಾ ಪತ್ರ, ಪ್ರಶಸ್ತಿ ಪತ್ರಗಳನ್ನು, ಪ್ರತಿ ಶಾಲೆಯೂ ಕೂಡ ಒಂದು ಅಭಿನಂದನಾ ಪತ್ರವನ್ನು ಭಾಗವಹಿಸಿ ಒಂದು ನಿರ್ಣಯಿಸತಕ್ಕಂಥ ಶಿಕ್ಷಕರು ಕೂಡ ಒಂದು ಅಭಿನಂದನಾ ಪತ್ರವನ್ನು ಅಚ್ಚುಕಟ್ಟಾಗಿ ಒಂದು ಈ ಶಾಲೆಯಲ್ಲಿ ಕಾರ್ಯಕ್ರಮವನ್ನು ನಿಯೋಜನೆ ಮಾಡಿ ಬಹಳಷ್ಟು ಶಿಕ್ಷಕರ ಶ್ರಮವನ್ನು ವಹಿಸಿ ವಿಶೇಷವಾಗಿ ನಮ್ಮ ಕ್ಲಾಸಿನ ಎಲ್ಲ ಶಿಕ್ಷಕರು ಕೂಡ ಅತ್ಯಂತ ಉತ್ಸಾಹದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಈ ಒಂದು ಯಶಸ್ವಿಗೊಳಿಸೋಕ್ಕಾಗಿ ನನ್ನ ಪರವಾಗಿ ಸಮೂಹ ಸಂಪನ್ಮೂಲ ವ್ಯಕ್ತಿಯಾಗಿ ನನ್ನ ವೈಯಕ್ತಿಕವಾಗಿ ಹಾಗೂ ಇಲಾಖೆ ಪರವಾಗಿ ಕ್ಲಸ್ಟರ್ನ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ಎಲ್ಲ ಶಿಕ್ಷಕರಿಗೆ ಶುಭಾಶಯವನ್ನು ತಿಳಿಸಿ ಮತ್ತೊಮ್ಮೆ ಮುಗಿದೊಮ್ಮೆ ನಾವು ಈ ಒಂದು अत्यंत यशस्वी कार्यक्रम मुळे खेळी आतापर्यंत आज या ठिकाणी क्लस्टर लेवलचा
कलिका हब कार्यक्रम मोठ्या उत्साहाने संपन्न झालेला आहे. या कार्यक्रमासाठी संबर्गी CRC-मधील सर्व शिक्षकांचं योगदान महत्त्वाचं आहे. प्रत्येकाने आपापली कला या ठिकाणी सादर केलेलं आहे आणि प्रत्येकाच्या कलेला या ठिकाणी वाव मिळालेला आहे. शिक्षकांच्या कलेला तसेच विद्यार्थ्यांच्या कलेला आणि 1ली ते 5वीपर्यंत आतापर्यंत कलिका हब घेतला जात नव्हता. संपूर्ण मोठ्या शाळेचे विद्यार्थी भाग घेत होते. लहान मुलांना भाग घेण्यासाठी वाव नव्हता. तर सरकारचा एक चांगला उत्तम कार्यक्रम आहे की 1लीपासून 5वीपर्यंतच्या सर्व विद्यार्थ्यांना अशा कार्यक्रमामध्ये भाग घेण्यास मुभा दिलेला आहे. पहिल्यांदा सरकारला धन्यवाद दिले पाहिजे. आणि आजच्या या कलिका हब कार्यक्रमामध्ये संबर्गी क्लस्टरमधील प्रत्येक शाळेतील प्रत्येक वर्गातील विद्यार्थ्यांनी या ठिकाणी भाग घेतलेला आहे. आणि इयत्ता 1ली ते 5वी 1ली 2रीच्या विद्यार्थ्यांचे देखील या ठिकाणी नंबर आलेले आहेत. म्हणजे 1ली 2रीच्या विद्यार्थ्यांच्या मध्ये जी किती प्रावीण्यता आहे आज या ठिकाणी संपन्न झालेला आहे. तर आजचा जो कार्यक्रम मोठ्या उत्साहाने संपन्न झालेला आहे, या कार्यक्रमासाठी आमच्या क्लस्टरचे CRP कोष्टी सर यांचंही महत्त्वाचं योगदान आहे. त्याबरोबरच KHPS नांगनूर PA शाळेचे मुख्याध्यापक आणि सर्व सहशिक्षक यांचंही लाख मोलाचं योगदान आहे. आणि हा कार्यक्रम यशस्वी झालेला आहे. त्याबद्दल मी कर्नाटक राज्य प्राथमिक शिक्षक संघाच्या वतीनं सर्वांना धन्यवाद देतो आणि